ಪಟ್ಟು ಪೀತಾಂಬರ ಹುಟ್ಟಿಲ್ಲದಿದ್ದರೂ ನಾರು ಮಡಿಯನ್ನು ಒಟ್ಟು ಎಟ್ಟು ಅಟ್ಟಹಾಸದಿಂದ ನಿಂತಿರುವವಳಲ್ಲೋ ಸಾರದೆ. ಹೌದು ದೇವ. ಭೂಪತಿ ಮಣಿ ಕಂಕಣ ಭೂಷಣವಿಲ್ಲದಿದ್ದರೂ ಮುಂಗೈಯಲ್ಲಿ ಒಟ್ಟಿರುವ ತಳತಳನೆ ಒಳೆಯುವ ಬಳೆಗಳು ಎಷ್ಟು ಶೃಂಗಾರವಾಗಿ ಕಾಣುತ್ತಿದೆ ಎಂದು ಸಾರದೆ. ಹೌದು ದೇವ. ಮಣಿ ಮಾಂಗಲ್ಯ ಎಷ್ಟು ಶೋಭಮಾನವಾಗಿ ಕಾಣುವಗಳಲ್ಲೋ ಸಾರದೆ. ಹೌದು ದೇವ. ಸಾರದೆ. ಭೂಪತಿ ಇವಳಂ ನೋಡಿ ಎನ್ನ ಹೃದಯ ಮನಸಾಗಿ ಹೋಯಿತು. ಹೌದು ದೇವ. ಭೂಪತಿ ಇವಳಂ ನೋಡಿದ ತಕ್ಷಣ ಎನ್ನ ಮನಸ್ಸು ಹಾರಿ ಹೋಗಿ ಇವಳ ಹೃದಯದೊಳಡಗಿಕೊಂಡಿತು. ಸಾರಥಿ. ಭೂಪತಿ ಪರಮೇಶ್ವರನು ಪಾಂಡವರಿಗೆ ಈ ಸುಂದರಾಂಗಿಯನ್ನು ಕೊಟ್ಟಿದ್ದು ಹೇಳ್ತೀರಿ, ಚೆನ್ನಾಗಿ ಕೇಳುವಂತ ನಾವು. ಅದೇನು ಚೆನ್ನಾಗಿ ಹೇಳ್ತೀವ. ಸಾರಥಿ. ಭೂಪತಿ ದೇವೇಂದ್ರನಿಗೆ ಚಿಂತಾಮಣಿ, ಉಪೇಂದ್ರನಿಗೆ ಕೌಮಾಮಣಿ, ನಾಗೇಂದ್ರನಿಗೆ ಮಾಣಿಕ್ಯದ ಮಣಿ, ಚಂದ್ರನಿಗೆ ಅಮೃತ ಕಿರಣ, ದೇವತೆಗಳಿಗೆ ಸುಧಾಂಶು ಕಿರಣ, ಗಗನಕ್ಕೆ ದೀನಾಮಣಿ ಕೊಟ್ಟಂತೆ ಈ ರಮಣಿ ಮಣಿಯನ್ನು ಪಾಂಡವರಿಗೆ ಕೊಟ್ಟಿರುವನು. ಸಾರಥಿ. ಮೂರ್ಖ ಕೌರವನಾದ ಮೋಸ ಮಾಡಿ ನೃತ್ಯ ಮುಖದಿಂದ ದನ ಕನಕ ವಸ್ತು ವಾಹನಗಳೆಲ್ಲ ಬಿಟ್ಟು ಈ ಸುಂದರಾಂಗಿಯನ್ನು ಬಿಟ್ಟದ್ದು ಹೋಗುತ್ತದೆ. ಆದ್ದರಿಂದಲೇ ಪಾಂಡವರು ಪುಣ್ಯಾತ್ಮರೆಂದು ಹೇಳ್ತಾರೆ. ತಿಳಿದ ಮೂರ್ಖನಾದ ರಾವಣನು, ತಿಳಿಯದ ಮೂರ್ಖನಾದ ದುರ್ಯೋಧನು ಎನ್ನುವ ಮಾತು ನಿಜವಾಯಿತಲ್ಲೋ ಸಾರಥಿ. ಭೂಪತಿ ಇದು ಅಲ್ಲದೆ ಖಡ್ಗ ಇಲ್ಲದಿದ್ದರೂ ಬೇತನಿಗೆ ಜಾಗ ಒಪ್ಪಿಟ್ಟು ಎಷ್ಟು ನೀಟಾಗಿ ತೆರೆದುಕೊಳ್ಳಲು. ಹೌದು ದೇವ. ಪುಲ್ಲಲೋಚನೆಯು ಕಲಹಂಸದಂತೆ ಮೆಲ್ಲ ಮೆಲ್ಲನೆ ನಡೆಯುವ ಉಲ್ಲಾಸವು ನೋಡಿದರೆ ವಾಗುವಂತೆ ಪುಲ್ಲ ಶರಣನ ತನ್ನ ಹೂಬಾಣದಿಂದ ತನ್ನ ಎದೆಗೆ ತಪ್ಪದೆ ಹೊಡೆಯುವವರು. ಆದರೆ ಕಲ್ಲೆದೆಯನ್ನು ಮಾಡಿ ಹೇಳ್ತೀನಿ, ಚೆನ್ನಾಗಿ ಕೇಳುವಂತವನಾದ. ಅದೇನು ಚೆನ್ನಾಗಿ ಹೇಳ್ತೀವ. ಭೂಪತಿ ಕೇಶ ಪಾಶಗಳನ್ನೆಲ್ಲ ಸರಿ ಮಾಡಿಕೊಂಡು ಜಡೆಯನ್ನು ನಿತುಂಬರದವರೆಗೆ ಇಳಿಬಿಟ್ಟು ರಾಗತಿ ಚೌರಿ ಪಣೆ ಎಲ್ಲದಿಂದಲೂ ಮಣಿ ಮಾಂಗಲ್ಯ ಎಷ್ಟು ಶೋಭಮಾನವಾಗಿ ಕಾಣುವಗಳಲ್ಲೋ ಸಾರದೆ. ಹೌದು ದೇವ.